ನಮಸ್ಕಾರ, ನಾನು ಮೋಹನ್. ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನಾನು ಸಂದರ್ಶನ ಕೊಟ್ಟಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ನಮಸ್ಕಾರ. ಸಿನಿಮಾ ಏನೇನಾಗುತ್ತೆ ಆಮೇಲೆ? ಸಿನಿಮಾ ಹಿಟ್ಟಾಗತ್ತೆ, ಸಿನಿಮಾ ಸೂಪರ್ ಟೂಪ್ ಆಗುತ್ತೆ ಸರ್. ಸಿನಿಮಾ ಸೂಪರ್ ಟೂಪ್ ಆಗುತ್ತೆ. ಫಸ್ಟ್ ಹಾಫ್ ಪೂರ್ತಿ ನಾನು ಇರ್ತೀನಿ, ಸೆಕೆಂಡ್ ಹಾಫ್ ನಾನು ಇಲ್ಲ. ಫಸ್ಟ್ ಹಾಫ್ ಪಿಕ್ಚರ್ ಪೂರ್ತಿ ನಾನು ಇರ್ತೀನಿ, ಸೆಕೆಂಡ್ ಹಾಫ್ ನಾನಿಲ್ಲ. ನಂದು ಡ್ಯಾಮಿನಿಂದ ಕಲೆಕ್ಷನ್ನು. ಆ ರವಿನಾಥ್ ಟಂಡನ್ನು ಪ್ರೇಮ ಅವ್ರಿಗೆ ನಮಗೂ ಕಲೆಕ್ಷನ್ ಇಲ್ಲ. ಆಮೇಲೆ ಮಾರಿಮುತ್ತವ್ರಿಗೂ ನಮಗೆ ಲಿಂಕ್ ಇಲ್ಲ. ನಮ್ದು ಏನು ಎಪಿಸೋಡ್ ಏನಿದ್ರು ಬಟ್ ಆ ಹೀರೋಯಿನ್ ಮೊದಲೇ ಹೀರೋಯಿನ್ನು ಎಲ್ಪ್ ಮಾಡೋಕ್ಕೆ ಹೋಗೋದು. ಆಮೇಲೆ ಆ ಪಿಕ್ಚರ್ ರಿಲೀಸ್ ಆದಾಗ ತುಮಕೂರಲ್ಲಿ ಸುಮಾರು ಜನ, ಒಂದು 3-4 ಜನ ಹುಡುಗಿದ್ರು ಸರ್. ಬಟ್ ಕಾಲೇಜ್ ಹುಡುಗಿದ್ರೆ, ಸರ್ ನಮಸ್ಕಾರ ಸರ್ ಅಂದರು. ನಮಸ್ಕಾರ ಅಮ್ಮ ಅಂದೆ. ನಾನು ಒಬ್ಬ ಹುಡುಗನ ಲೋ ಮಾಡ್ತಿದ್ದೀನಿ ಸರ್, ಅವ್ನು ಬಿಟ್ಟಿರೋಕ್ಕಾಗಲ್ಲ ಸರ್, ದಯವಿಟ್ಟು ನಂಗೆ ಹೆಲ್ಪ್ ಮಾಡ್ತೀನಿ. ಏಯ್ ನಿಂಗೆ ತಲೆಗೆಲೆ ಕೆಟ್ಗಿತ್ತೈತಾ ಸಿನಿಮಾ ಅದು. ನಾನೇನೋ ಅವ್ನು ಬಂದು ಸಪೋರ್ಟ್ ಮಾಡಿದ್ರೆ, ಅವ್ನಿಗೆ ಇಟ್ಕೊಂಡು ನೋಡಿದ್ರೆ ನೀನು ಸಪೋರ್ಟ್ ನಿಮ್ಮ ಅಪ್ಪ ಅಮ್ಮ ನೋಡೋಣ, ನನಗೆ ಟೇಷನ್ ತೊಗೊಂಡು ತುಪ್ಪ ತೆಗಿಸ್ತಾರೆ, ಹೋಗು ಅಂದೆ. ಇಲ್ಲ ಸರ್, ಅವ್ನು ನಾನು ಬದುಕೋಕ್ಕಾಗಲ್ಲ ಸರ್, ಹಂಗೆ ಗೊಳೋ ತಳ್ತಾಳೆ. ಏನಮ್ಮ ನೀನು ಏನು ಓದ್ತಿದ್ಯಲ್ಲ, BA ಓದ್ತಿದ್ದೀನಿ ನಿಂತೀಯ, ಅವ್ನು ಯಾರು ಕೆಲ್ಸಕ್ಕೆ ಬರೋದು ನಿಂದು ಹೋಗ್ತೀಯ. ಅದರ ಸಿನಿಮಾದೊಳೊಬ್ಬ ಪಾತ್ರಗಳೆಲ್ಲ ಕಾಲ್ಪನಿಕ, ನಿಜವಾಗ್ಲೂ ಅಲ್ಲ. ಏನೋ ಟೈಮ್ ಪಾಸ್ ಕೊಡೋ ಜನ ನೋಡ್ತಾರಷ್ಟೇ. ನಿಜವಾದ ಆ ಥರ ಮಾಡಿದ್ರೆ ನೀನು ಬಡವಳೋ ಶ್ರೀಮಂತರು ನನಗೆ ಬೇಕಿಲ್ಲ, ನಾಳೆ ನೀನು ಭಾಳ ಹಾಳು ಮಾಡ್ಬಿಟ್ಟು ಏನು ಮಾಡ್ತೀಯ ಅಂತೇಳಿ ಹೇಳಿದೆ ನಮಗೆ. ಇಲ್ಲ ಹಂಗೆ ನೋಡು, ನಿನ್ನ ಮನೆ ಅಡ್ರೆಸ್ ಕೊಡು, ನಿಮ್ಮ ಅಪ್ಪ ಅಮ್ಮನ ಥರ ಮಾತಾಡ್ತೀನಿ ಅಂತೇಳಿ ಆ ಹುಡುಗಿ ಕೊನೆಗೆ ಅವ್ರ ಮನೆ ಅಡ್ರೆಸ್ ಕೊಟ್ಟಿಲ್ಲ. ಆಮೇಲೆ ಸುಮಾರು ವರ್ಷ ಆದಮೇಲೆ ಮದುವೆ ಆಗ್ಬಿಟ್ಟು ಅವ್ರು ಮಕ್ಕಳು ಮುಗಿದ್ಕೊಂಡು ಹೋಗ್ತೀನಿ, ರೋಡಲ್ಲಿ ಸೈಡ್ ಕಣ್ಣಂಗೆ ಪರಿಚಯ ಮಾಡ್ತಾರೆ. ನೋಡ್ರಿ ಇವರೇ ಕಣ್ರಿ. ನಾನು ಹೋಗಿ ಕೇಳಿದೆ, ನೋಡಿದ್ರೆ ಅವನೇ ಲೋ ಮಾಡ್ತಿರೋ ಹುಡುಗನೇ ಮದುವೆ ಆಗಿರೋದು. ಅಯ್ಯೋ ನಮಸ್ಕಾರಮ್ಮ. ಸರ್ ನೀವು ನಾನು ಲೋ ಮಾಡಬೇಡ ಅಂತ ಹೇಳಿದ್ರಿ. ಯಾರು ಸರ್ ಹೇಳಿದ್ರು? ನಾನೇ ಸರ್ ಇವ್ರು ಲೋ ಮಾಡಿದ್ದು, ಹಂಗೆ ಹಿಂಗಿರು. ಅಯ್ಯೋ ನಾನು ಹಂಗೆ ಅನ್ನಪ್ಪ, ಹಿಂಗೆ ಆಗುತ್ತೆ ಅಂತ ಯಾರೋ ಗೊತ್ತಿದ್ದು. ಒಟ್ಟೆ ಚೆನ್ನಾಗಿದ್ದೀರ ತಾನೇ, ನೋಡಿ ಸರ್ ಇಬ್ಬರು ಮಕ್ಕಳಿದ್ದೀವಿ, ಚೆನ್ನಾಗಿದ್ದೀವಿ ಅಂತ. ಅವಳು ಬಿಸ್ನೆಸ್ ಮ್ಯಾನ್, ಬೆಂಗಳೂರಿನಲ್ಲಿ ಹೋಗಿದ್ದಾರೆ, ಬೆಂಗಳೂರು ಬಿಸ್ನೆಸ್ ಮ್ಯಾನು. ಇವಳು ಹುಡುಗಿ ತುಮಕೂರೋಳು. ಅವಳು ಕಾರು ಮಾಡ್ಕೊಂಡ್ಬಂದ್ಬಿಟ್ಟಿದ್ದು ಸರ್, ಕಾರಾಗ ಹೋಗಿ ಬರೋಣ ನಡಿ ಹೋಗೋಣ ಅಂತೇಳಿ. ತಿರ್ಗಿ ಎಲ್ಲ ಇದ್ದು ಕೇಳಿದೆ, ಇದ್ದೇನಮ್ಮ ಹಿಂಗೆಲ್ಲ ಬಂದು ಹೇಳಿದಲ್ಲ ನೀನು, ಹೆಂಗೆ ಪ್ಯಾಚಪ್ ಆಯ್ತು ನಿಮ್ಮದು ಅಂದೆ. ಇಲ್ಲ ಸರ್ ಅವರೇ ಅಡ್ಜಸ್ಟ್ ಆದರು ಅಂದು. ಸರ್ ನಾನು ಸೆಂಟ್ರ ಬಂದು ಇನ್ನು ಕೊಳಿಗಟ್ಟೋಗಿರೋದು, ಬಿಡು ನಾನು ಬರ್ದಿದ್ದು ಒಳ್ಳೇದಾಯ್ತು ಅಂತ ಹೇಳ್ದೆ ನಮಗೆ. ನೀವು ಹೋಗಿದ್ರೆ ಏನು ಮಾಡ್ತಿದ್ರಿ? ನಾನು ಇರೋಂಗೆ ಆವಾಗ ಹಾಕಿ ಎದುರಿಸಿವೆ. ಅದು ಹೋಗ್ಬಿಟ್ಟು ಕ್ಲೈಮೇಕ್ಸ್ಗೆಲ್ಲ ಏನಾಗೋದೋ ಗೊತ್ತಿರೋಲ್ಲ. ಮೋಸ್ಟ್ಲಿ ನನ್ನಿಂದ ಹುಡುಗಿ ಭಾಳ ಹಾಳಾಗಿ ಹೋಗ್ತಿತ್ತೋ ಒಳ್ಳೇದಾಗ್ತಿತ್ತು ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಇಷ್ಟು ಆಗಿವೆ ಅಲ್ಲಿ. ಅದಕ್ಕೆ ನಾನು ಇದಾದ್ಮೇಲೆ ಆ ಹುಡುಗ ಹೇಳ್ದ, ಇಲ್ಲ ಸರ್ ನೀವು ಬರ್ದಿದ್ದು ಒಳ್ಳೇದಾಯ್ತು, ಅದು ನಾವು ಅಪ್ಪ ಅಮ್ಮಗೆ ನಾನು ಕನ್ವಿನ್ಸ್ ಮಾಡಿ ಒಳ್ಳೆ ಮದುವೆ ಆಗಿದೆ. ಬಟ್ ಇಂಟಿ ಕ್ಯಾಸ್ಟ್ ಮ್ಯಾರೇಜ್ ಆದ್ರೂ ಹಿಂದೂಗಡೆನೆ ಇಂಟಿ ಕ್ಯಾಸ್ಟ್ ಮ್ಯಾರೇಜ್ ಚೆನ್ನಾಗಿದ್ದೀವಿ ಸರ್. ನೋಡಿ ಇಬ್ಬರು ಮಕ್ಕಳಿದ್ದಾರೆ, ನನ್ನ ಬಿಸ್ನೆಸ್ ಇದೆ, ಆಯಮ್ಮರು ಇದೆ. ಆಯಮ್ಮ ಎಲ್ಲ ಹೇಳೋದು ನಾನು ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ. ನೋಡಿದ್ರೆ ಮೈ ತುಂಬ ಬಂಗಾರ ಇತ್ತು, ಸಾಕಮ್ಮ ದೇವರು ಒಳ್ಳೇದು ಮಾಡಿ ಅಂತೇಳಿ ಇದು ಮಾಡಿದೆ ನಾನು. ಆಗ ಈ ಥರ ಸನ್ನಿವೇಶ ಉಪೇಂದ್ರ ಪಿಕ್ಚರ್ ರಿಲೀಸ್ ಆದಾಗ ಒಂದು 4-5 ಜನ ಹುಡುಗಿದ್ರು ಸರ್, ಇದೇ ರೀತಿ ಬಂದಿದ್ರು ಹುಡುಕೊಂಡು. 4-5 ಜನ ಹುಡುಗಿದ್ರು ಹುಡುಕೊಂಡು ಸರ್ ನಮ್ದು ಹಿಂಗಾಗ್ಬಿಟ್ಟಿದೆ, ಅವ್ನು ನನಗೆ ಇದು ಮಾಡ್ಬಿಟ್ಟು ಮೋಸ ಮಾಡೋ ಬನ್ನಿ ಸರ್ ಹೋಗೋಣ ಅಂದರು. ಏನಮ್ಮ ನೀವೆಲ್ಲ ಹಿಂಗೆ ಕೇಳ್ತಿದ್ರು ಬಂದು ಸಿನಿಮಾ ನಮ್ಮ ಅದು ನಿಜವಾಗ್ಲೂ ನಾವು ಹೋಗ್ಬಿಟ್ಟು ಹಿಂಗೆ ಮಾಡಿದ್ರೆ ನಮಗೆ ಬೆಲೆ ಇರುತ್ತಾ? ಅವನು ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಟ್ಟರು ಏನು ಮಾಡ್ತೀಯ ಅಂದರೆ, ಇಲ್ಲ ಸರ್ ನೀವು ಉಪೇಂದ್ರ ಪಿಕ್ಚರಲ್ಲಿ ಆ ಡ್ಯಾಮಿನಿಗೆ ಹೆಲ್ಪ್ ಮಾಡ್ತಿರಲ್ಲ, ಆ ಥರ ಹೆಲ್ಪ್ ಮಾಡಿ ಅಂತೇಳಿ ಈ ಕೈ ನಿಂಗೆ ಸಿಕ್ಕಂಡು ಈ ಬೆಳ್ಳನ ಬನ್ನಿ ಸರ್ ಪ್ಲೀಸ್ 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 ಬನ್ನಿ ಸರ್ ಬನ್ನಿ ಸರ್. ಅಯ್ಯೋ ಅಷ್ಟೆಲ್ಲ ಬೇಡಮ್ಮ ನಾನು ಬರೋಲ್ಲ ಅಂದೆ. ಆಮೇಲೆ ಇವ್ರು ಒಂದೇ ಫಸ್ಟ್ ಬಂದಿದ್ದು ಹುಡುಗಿನೇ ಅವರು ಗಂಡ ಅಂತ ಸಿಕ್ಕಿದ್ದು. ತಿರ್ಗೊಂದು 2-3 ಬಂದಿದ್ರು, ಅವರು ಒಬ್ಬೊಬ್ಬರೇ ಓಡಾಡ್ತಿದ್ರು. ಬಟ್ ಮದುವೆ ಆಗೋರು ಹೇಳೋ ಗೊತ್ತಿಲ್ಲ. ಒಟ್ಟಾಗ ಅವ್ರು ನಾನು ಯಾರು ಹೆಲ್ಪ್ ಮಾಡೋದು. ಸುಮಾರು ಜನ ಆ ಪಿಕ್ಚರಿಂದ 4-5 ಜನ ಹುಡುಗಿದ್ರು ಬಂದಿದ್ದಂತು ನಿಜ. ಇದು ಉಪೇಂದ್ರ ಸರ್ಗೂ ಹೇಳಿದೆ, ಏನು ಸರ್ ರೋಡಾಗಿ ನಿಂತಿರೋ ಬಂದು ಕಾಲೇಜ್ ಹುಡುಗಿ, ವುಮೆನ್ಸ್ ಕಾಲೇಜ್ ಹುಡುಗಿದ್ರು ಬಂದು ನಾನೊಬ್ಬನ ಪ್ರೀತಿಸ್ತಿದ್ದೀನಿ, ನನಗೆ ಅವ್ನು ಕೈ ಕೊಟ್ಬಿಟ್ಟಾನೆ, ಬನ್ನಿ ಸರ್ ಹುಡುಕೊಡು ಬನ್ನಿ ಸರ್ ಹುಡುಕೊಡು ಬನ್ನಿ ಸರ್ ಅಂತಾರೆ. ಹೋದ್ರೆ ಎಲ್ಲೇ ಕಾಯ್ತಾರ ಸರ್, ನೀವೇನು ಮಾಡಿದ್ರಿ ಅಂತ ಕೇಳೋದು ಉಪೇಂದ್ರ ಅವರು. ಇಲ್ಲಪ್ಪ ನನಗೋದು ಸಂಬಂಧದಲ್ಲಿ ಹೋಗ್ಬಿಟ್ಬಾ ನಮ್ಮ ತಾಯಿ ಅಂತ ಕೈ ಮುಗಿದ್ಬಿಟ್ಟೆ. ಈಗ ಆಮೇಲೆ ಈ ವಿಷಯ ಹೇಳಿಲ್ಲ, ಅವ್ರು ಮದುವೆ ಆಗಿ ಚೆನ್ನಾಗಿರೋದು ಈ ವಿಷಯ ಹೇಳಿಲ್ಲ, ಅವ್ರು ಸಿಕ್ಕಿಲ್ಲ, ಮರೆತುಬಿಟ್ಟೆ. ಬಟ್ ಈ ವಿಷಯ ಇಲ್ಲ, ಆ ಥರ ಪಿಕ್ಚರ್ ಆಗಾಯಿತು. ಆಮೇಲೆ ಓಮ್ ಪಿಕ್ಚರಲ್ಲಿ ಪೊಲೀಸ್ನ ಭಯಂಕರ ಇದು, ಸಿಕ್ಕಾಪಟ್ಟೆ ಕ್ಲೌಡು ನರ್ತಕಿ ಮುಂದೆ ಮಾರ್ನಿಂಗ್ ಶೋ ಮ್ಯಾಟ್ನಿನೋ ಮಾರ್ನಿಂಗ್ ಗೊತ್ತಿಲ್ಲ, ಬಿಟ್ಟೆ ಹೋಗ್ಬೇಕಾದ್ರೆ ಹೋಗೋಕ್ಕಾಗ್ತಿಲ್ಲ ಸರ್. ಈಗ ನೂಕು ತೇರು ಎಳಿತಿರ್ಬೇಕು, ಜನ ಸೇರ್ತಾರಲ್ಲ ಆ ಥರ ಕ್ಲೌಡ್ ಭಯಂಕರ ಐತೆ. ಪೊಲೀಸ್ನವರೆಲ್ಲ ಅವರೇ ಸಿಕ್ಕಾಪಟ್ಟೆ ಓ ಅಂತಾರೆ. ಶಿವಣ್ಣ ಬಂದಿಲ್ಲಲ್ಲ, ಎಸ್ ಎ ಗೋವಿಂದರಾಜ್ ನನ್ನ ನೋಡು ಅಂತ. ನಾನೆಲ್ಲ ಶಿವಣ್ಣ ಬಂದ ನಿನ್ನೆ ತಿರುಗಿ ನೋಡಿದ್ರೆ ಶಿವಣ್ಣ ಅಲ್ಲ, ನನ್ನ ನೋಡು ಓ ರೌಡಿ ಪನ್ನ ಬಾರೋ ಅಂತಾರೆ. ಮಾರ್ನಿಂಗ್ ಶೋ ನೋಡ್ಕೊಬಂತಾರೆ, ಅವೆಲ್ಲ ನಿಂತವ್ರು ಮ್ಯಾಟಿ ನೋಡೋದು ಸೆಕೆಂಡ್ ಶೋ ಹೋಗಿ ಫಸ್ಟ್ ಶೋ ಹೋಗಿ ಓ ಅಂತ ತಿರುಗಿ ಪೊಲೀಸ್ನವ್ರು 4-5 ಜನ ಹಿಂಗೆ ನೋಡ್ತಾರೆ. ಆ ಹುಡುಗರು ಹಿಂಗೆ ನೋಡ್ತಾರೆ, ಗುರಾಯಿಸ್ತಾರೆ. ನಾನು ನೋಡ್ತಾರೆ, ನನಗೊಂಥರ ಇದು
ಯಾಕಪ್ಪ ಬರೋಕೆ ಹೋದ ಇಲ್ಲಿ ಅಂತ ಹೋದ್ರೆ ಅವರು ಸುಮ್ಮನೆ ಗೋವಿಂದ ಎಷ್ಟೇ ಗೋವಿಂದರಾಜಣ್ಣ ಇವರು ನಿಜವಾದ ನೋಡಿರಿ ನೋಡ್ರಿ ಅಂದರು. ನನಗೆ ಅಪ್ಪ ಏನಪ್ಪ ಇವ್ರು ಹಿಂಗೆ ಅಂದ್ಬಿಟ್ಟು ಅಂದರೆ ಪೊಲೀಸ್ ಅಂತ ಹೇಳಿದೆ ಸರ್, ನಾನೊಬ್ಬ ಕಲಾವಿದ, ಪಾತ್ರಕ್ಕೆ ಜೀವ ತುಂಬಿದ್ದೀನಿ ಹೊರತು ನಾನು ರೌಡಿ ಅಲ್ಲ, ಇವತ್ತವರೆಗೂ ಯಾರ್ದು ಗಲಾಟೆ ಮಾಡಿಲ್ಲ. ನಾನು 100 ಸ್ವಂತ ಊರು ಬೆಂಗಳೂರಲ್ಲ, ತುಮಕೂರು. ನಾನೆಷ್ಟು ತುಮಕೂರು ಮೋಹನ್ ಅಂತೇಳಿ ಸುಮಾರು ಜನ ಬೆಂಗಳೂರು ಬರೋದು ಬಿಟ್ಬಿಟ್ಟಿದ್ದ ಪಿಕ್ಚರ್ ಒಂದು ಸ್ವಲ್ಪ ಹಳೇದಾಗದಾಗ. ಇವತ್ತಿಗೂ ನಮ್ಮ ರೋಡಾಗೆಲ್ಲ ಹೋಗ್ತಿರೋ ಜನ ಹಿಂಗೆ ನೋಡ್ತಾರೆ ಸರ್, ಪನ್ನ ಪಿಕ್ಚರಲ್ಲಿ ಓಮ್ ಪಿಕ್ಚರಲ್ಲಿ ಸೂಪರ್ ಕ್ಯಾರೆಕ್ಟರ್ ಸರ್ ನಿಮ್ದು ಅಂತಾರೆ. ತಿರುಗಿ ಹೋಗ್ಬೇಕು ಸರ್ ಉಪೇಂದ್ರದಲ್ಲಿ ಸಿನಾ ಓಡಬರ ನಿಂತ್ಗಳು ನಾನು ಬರ್ತೀನಿ ಅಂತ ಹೋಗ್ತಿರಲ್ಲ, ಅದು ಚೆನ್ನಾಗಿದೆ ಅಂತಾರೆ. ಸುಮಾರು ಜನ ಇವತ್ತಿಗೂ ಆ ಜನ ಡೈಲಾಗ್ನ ಮೆಲ್ಕಾಗ್ತಾರೆ ಸರ್. ಅದು ಆ ಗಾಡ್ ಗಿಫ್ಟು ಯಾರಿಗೂ ಹೋಗ್ಬೇಕಪ್ಪ ಅಂದರೆ ಉಪೇಂದ್ರವ್ರಿಗೆ ಹೋಗ್ಬೇಕು. ನನ್ನ ಕೈಲಿ ಆ ಪಾತ್ರ ಮಾಡ್ತಿದ್ರು. ಆ ಓಮಲ್ಲಿ ಪೊನ್ನನ್ ಕ್ಯಾರೆಕ್ಟ್ರು, ಪಿಕ್ಚರಲ್ಲಿ ಉಪೇಂದ್ರ ಪಿಕ್ಚರಲ್ಲಿ ಸೀನಾ ಅನ್ನೋ ಕ್ಯಾರೆಕ್ಟ್ರ್ ಮಾಡ್ತಿದ್ರು. ಅವರು ಬಂದು ಮತ್ತು ಅವ್ರು ಅವ್ರು ಅಡ್ಡಾಗಿ ಹೋಗ್ಬಿಟ್ಟು ಡ್ಯಾಮಿನ ಹೇಳಿ ಕಳಿಸಿದ್ರು. ಅಡ್ಡಾಗಿ ಹೋಗ್ಬಿಟ್ಟು ಭಾಯ್ ಹಂಗೆ ಬೈತಿದ್ದೀನಿ, ಅವ್ರಿಗೆ ಬೈತಾ ಇವ್ರು ಬೈತಾ ಎಲ್ಲ ಬೈತಿದ್ದಾರೆ. ನೀವೇನಪ್ಪ ಇಷ್ಟೊಂದು ಜನ ಇಲ್ಲಿದ್ದೀರಾ, ನೀವ್ಯಾರು ಪೊಲಿಟಿಷಿಯನು ಕಂಪ್ಲೇಂಟ್ ಕೊಡ್ತಿರ್ಲಿಲ್ವಾ, ಅವನೇ ಕಾನೂನಿಗೆ ಹೆಸರಲ್ವಾ ಅಂತಾರೆ. ಅಯ್ಯೋ ಅವನು ಎದುರ್ತಾನೆ, ಇಲ್ಲೊಬ್ಬ ಲಾಯರ್ ಅವನ ಹೋಗ್ತಾನೆ ಕರ್ಕೊಬರ್ತಾನೆ, ಈಚೆ ಬಿಡಿಸ್ಬಿಡ್ತಾನೆ, ನಾವು ಲಾಯರ್ ಆಫೀಸ್ ತೋರುತ್ತಾರೆ. ತಿರ್ಗಿ ಹಂಗೆ ಬಾಯಿಗೆ ಬಂದಾಗ ಬೈತಿರ್ಬೇಕಾದ್ರೆ ಟಕ್ ಅಂತ ಒಂದು 3 ಚಕ್ರದ ಗಾಡಿ ಬರುತ್ತೆ. ಆ ಗಾಡಿ ಬಂದಾಗ ನೋಡ್ತೀವಿ, ಗಾಡಿ ಪೂರ್ತಿ 3-4 ಕೆಳ ರಪ 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 ಬಿದ್ದೋಗ್ತದೆ. ಹಿಂಗೆ ಸ್ಟಕ್ಕಾಗಿ ನೋಡ್ತಿತ್ತು. ಹಿಂಗೆ ನೋಡ್ಬೇಕಾದ್ರೆ ಅವರು ಉಪೇಂದ್ರ ಹಿಡಿತಾರೆ. ಈಗ ನೋಡ್ತೀನಿ ಅವ್ರು ಹತ್ತ ಬರ್ತಿರ್ಬೇಕಾದ್ರೆ ಟಕ್ ಅಂತ ತಿರುಗ್ತೀನಿ, ನನ್ನ ಜನಕ್ಕೆ ನೋಡ್ತೀನಿ ಯಾರು ಇರೋಕ್ಕಿಲ್ಲ. ಹಂಗೆ ಓಡೋಗ್ತೀನಿ, ಸಿನಾ ಎದ್ಕೊಳ್ಬೇಡಿ ನಿಂತ್ಕೊಳ್ಳೋ ನಾನು ಬರ್ತಿದ್ದೀನಿ, ಓಡೋಗ್ತೀನಿ. ಆ ಶಾಟು ಅಲ್ಲಿಂದ ಕಟ್ ಮಾಡಿದ್ರೆ ಡ್ಯಾಮಿನ ಮನೆ ಎಂಟ್ರಿ, ಡ್ಯಾಮಿನಿಗೆ ಹೋಗಿ ಬೈಯೋದು. ಅಪ್ಪು ಪಿಕ್ಚರಲ್ಲಿ ಅಪ್ಪು ಫಸ್ಟ್ ಹೀರೋ ಆದಾಗ ನನಗೆ ಮಹೇಶ್ ಬಾಬು ಅವರು ಇನ್ನು ಪುರಿ ಜಗನ್ನಾಥವ ಅಸೋಸಿಯೇಟ್ ಆಗಿದ್ರು. ಮಹೇಶ್ ಅಣ್ಣ ಕರೆದು ನನಗೆ ಮೋಹನ್ ಇದು ಒಂದು ಕ್ಯಾರೆಕ್ಟರ್ ಮಾಡ್ರಿ ನೀವು ಅಂತೇಳಿ. ಹೋದಾಗ ಅದು ಸದಾಶಿವನಗರ ಪೊಲೀಸ್ ಸ್ಟೇಷನಲ್ಲಿ ಇವರು ಪೊಲೀಸ್ನವರೆಲ್ಲ ಹೊಸ SP-ಗೆ ಇಂಡಕ್ಷನ್ಗೆ ಕಾಯ್ತಿರ್ತಾರೆ. ನಾವು ಹೊರಗಡೆ ಒಂದು 100 ಕಾಯ್ತಿರ್ತೀನಿ. ಅಲ್ಲಿ ಡಾರ್ಕ್ ಕತ್ತಿರುತ್ತೆ. ಅವ್ರಿಗೆಲ್ಲ ಮಾತಾಡ್ಸ್ಕೊಂಡು ಬಂದಾಗ ನಾನು ವೆಲ್ಕಮ್ ಟು ಬೆಂಗಳೂರು ಸಾರ್ ಅಂತ ಉನಾಲಾಗ ಹೋಗ್ತೀನಿ. ಅಲ್ಲಿ ಇವರು ನನಗೆ ಹೊಸ SP ಕ್ಯಾರೆಕ್ಟರ್ ಮಾಡೋದು, ನಿನ್ನ ನೀಚ ರೌಡಿ, ನಿನ್ನ ಠಾಕ್ ನನ್ನ ಸ್ವಾಗತ ಮಾಡಕ್ಕೆ ಬಂದಿದೆ ಅಂತ ಈಚೆಗೆ ಹೋಗ್ಬಿಡ್ತಾರೆ. ಯಾರು SP ಅವರು ಅಭಿಲಾಷ್ ಅವರು ಸರ್, ಅವಿನಾಶ್ ಅವರು SP ಅವರು ಬರ್ತಾರೆ. ಅವಿನಾಶ್ ಅವ್ರು ಸರ್ ನನಗೆ ನಿನ್ನ ಪಾಪ ನೀಚಿ ರೌಡಿಸಮ್ ನನಗೆ ಬೇಕಾ, ನಾವು ಹೋಗ ಈಚೆ ಅಂತೇಳಿ ನೂಕ್ಬಿಡ್ತಾರೆ. ನೂಕ್ಬಿಟ್ಮೇಲೆ ನಾನು ನೋಡ್ಕೊಂಡು ಹೋಗ್ತೀನಿ. ಪೊಲೀಸ್ನವರು ಅವರೆಲ್ಲ ಇಟ್ಕೊಂಡು ನನ್ನ ಈಚೆ ನೋಡ್ಕೊಂಡು ಬಿಟ್ಬಿಡ್ತಾರೆ. ಬಿಟ್ಟಾಗಿ ಒಂದು 7-8 ಸೀನ್ ಮುಗಿದ್ಮೇಲೆ ಒಂದು ಕಾಲ್ ಬರುತ್ತೆ ನನಗೆ, ಯಾವುದೋ ಎಲ್ಲಿದೆಯಾ ನೀನು ಅಂತ. ಸರ್ ಯಾಕೆ ಸರ್ ಅಂತೀನಿ. ನೋಡವನು ನನ್ನ ಮಗಳಿಂದ ಬಿದ್ದವನವನು, ಅವ್ನಿಗೇನೋ ಮಾಡು ಅಂತ ಹೇಳ್ತಾನೆ. ಆಯಿತು ಸರ್ ಓಕೆ ಸರ್ ಅಂತೇಳಿ ಚೇಂಜ್ ಮಾಡ್ತೀನಿ. ಅಪ್ಪನ ಚೇಂಜ್ ಮಾಡಿ ಒಂದು 4 ಜನ ರೌಡಿಗಳನ್ನ ಬಿಟ್ಟು ಅಪ್ಪಗೆ ಚೆನ್ನಾಗಿ ಬಾರ್ಸ್ ಎಲ್ಲ ಇದು ಮಾಡ್ತಿರ್ತೀನಿ. ಟಕ್ಕಂತೀನಿ ಅಂತ ಫೋನ್ ಮಾಡ್ತೀನಿ. ಸರ್ ನನ್ನ ಕೈ ಸಿಕ್ಕವನೆ, ಮುಗಿಸ್ಬಿಡೋ ಸಾಯಿಸ್ಬಿಡೋ ಏನು ಮಾಡಲಿ, ಬೇಡ ಏನು ಮಾಡಬೇಡ, ಕೈಯ ಕಾಲ ತೆಗಿ ಅಂತ ಹೇಳ್ತಾರೆ. ಓಕೆ ಸರ್ ಅಂತೇಳಿ ಟಕ್ಕಂತ ಫೋನ್ ಕಟ್ ಮಾಡಿ ಅವ್ನು ಹೊಡೆದ್ಬಿಟ್ಟು ಎಲ್ಲಿಂದ ಎಸ್ಕೇಪ್ ಆಗ್ತೀವಿ. ಅದು ಅಪ್ಪು ಪಿಕ್ಚರು. ಆಕಾಶಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಮಹೇಶ್ ಬಾಬು ಅವರು ಡೈರೆಕ್ಟ್ರು. ಫಸ್ಟ್ ಪಿಕ್ಚರು ಮಹೇಶ್ ಬಾಬು ಅವರು, ಫಸ್ಟು 2ನೇದು ಗೊತ್ತಿಲ್ಲ. ಅವ್ರು ಕರೆದ್ರು. ಆಕಾಶಲ್ಲಿ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಬರುತ್ತೆ. ಏನಪ್ಪ ಸೀಕ್ವೆನ್ಸು ಅಂದರೆ, ಇದೇ ಅವಿನಾಶ್ ಅವ್ರ ಮಗಳನ್ನ ಅಪ್ಪು ಹೀರೋ ಲವ್ ಮಾಡ್ತಿದ್ದಾನೆ. ಅವ್ರು ಟಾರ್ಚರ್ ತಡೆಯೋಕ್ಕಾಗದೆ ನನಗೆ ಫೋನ್ ಮಾಡ್ತಾರೆ. ನೀನು ಅಲ್ಲಿದ್ಯಾ ಅಂತ ಹೇಳಿ. ಸರಿ ಎಲ್ಲಿದ್ಯಾ ನೀನು ಅಂತಾರೆ. ತುಮಕೂರಾಗಿದ್ದೀನಿ ಅಂತಾನೆ. ಸರಿ ನನ್ನ ಮಗಳಿಂದ ಒಬ್ಬ ತಿರುಗ್ತಾವನೆ, ಅವ್ನಿಗೇನೋ ಮಾಡಿ ಮುಗಿಸ್ಬಿಡು ಅಂತ ಹೇಳ್ತಾರೆ. ಅಂದಾಗ ನಾನು ತುಮಕೂರು ರೈಲ್ವೆ ಸ್ಟೇಷನ್ ನಾವು ರೌಡಿಗಳೆಲ್ಲ ಕಾಯ್ತಿರ್ಬೇಕಾದ್ರೆ ಟ್ರೈನ್ ಬರುತ್ತೆ. ಟ್ರೈನ್ ಬಂದಾಗ ಸುಮ್ಮನೆ ಹಿಂಗೆ ಲುಕ್ ಕೊಡ್ತೀನಿ. ಟಾಕ್ ಬಂದಾಗ ಹಿಂಗೆ ನೋಡ್ತಿರ್ತೀನಿ. ಬಟ್ ಅಭಿಲಾಷ್ ಅವ್ರ ಮಗಳು ನಾನು ನೋಡಿದ್ದೀನಲ್ಲ, ಆ ಅಮ್ಮ ಹಿಂಗೆ ಇಳಿದು ಬರ್ತಾಳೆ. ಬಂದಾಗ ವಾಟರ್ ತೊಗೊಂಡೋಗಿ ಪ್ಲಾಟ್ಫಾರ್ಮ್ ವಾಟರ್ ತೊಗೊಂಡು ಹಿಂಗೆ ಹೋಗ್ತಿರ್ತಾರೆ. ಒಬ್ಬ ಹಿಂದೆ ಹಿಂಗೆ ಹೋಗ್ತಿದ್ದಾನೆ. ಇವನೇ ಇರ್ಬೋದು ಅಂತೇಳಿ ಅವಳು ಕಾರ್ ಹತ್ತಿದ್ದಾಗ ಅಮ್ಮ ಕೊಂಡಿಡ್ಕೊಂಡು ಸ್ಲಿಪ್ಪಾಗಿ ಹೋಗ್ತಿರೋನು ಅಂತ ಹೇಳ್ತಾನೆ ಹುಡುಗಿಗೆ, ಆ ಹೀರೋಯಿನ್ಗೆ. ಅಮ್ಮ ಬೈದ್ಬಿಟ್ಟು ಹೊಡಗೋಗ್ತಾರೆ ಹೀರೋಯಿನು. ನೆಕ್ಸ್ಟ್ ಇವನ ಹತ್ರ ನಾನು ಹಿಂಗೆ ಹಿಡ್ಕೊಂತೀನಿ, ಸ್ಲಿಪ್ಪಾಗಿ ಹೋಗ್ತೀನೋ ಅಂತೇಳಿ. ಅವನು ಏನೋ ನನ್ನ ಮಗನೇ ಅವಳು ಹಿಂದೆ ತಿರುಗ್ತಿದ್ದೆ ಅಂತ ಹೇಳ್ಕೊಂಡು ರಾಪ ಚೇಚ್ಬಿಡ್ತೀನಿ. ತಿರುಗ್ತೀನಿ ಈಗ ಅಂತ ಹೇಳಿದ್ರೆ ಹಿಂಗೆ ಇದ್ಕೊಂಡು ಚೇಂಜ್ ಮಾಡಿ ಆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಸಾಯಿಸ್ಬಿಡ್ತೀವಿ. ಅದೇನಪ್ಪ ಅಂದರೆ ಅವ್ನು ಹೀರೋ ಅಲ್ಲ,
ಅವನು ಒಬ್ಬ ದಾನ್ ಮಗ, ಯಾರು ಆಶೀಶ್ ವಿದ್ಯಾರ್ಥಿಯವ್ರ ಮಗ ಅವನು. ನನಗೆ ಸುಪಾರಿ ಕೊಟ್ಟೆ, ಯಾರು ಇವು ಕೊಟ್ಟಿದ್ದಾರೆ, ತೊಗೊಂಡು ಎತ್ತಾಕೊಂಡು ನೋವು ತೆಗಿತಿದ್ದಾರೆ, ನೀನು ನನ್ನ ಮಗನ ಸಾಯ್ತಿದ್ದೆ ಹಂಗೆ ಹಿಂಗೆ ಅಂದಾಗ. ಆಮೇಲೆ ಆ ಕತೆ ಎಲ್ಲ ಪೂರ್ತಿ ಇಂಥ ಸುಪಾರಿ ಕೊಟ್ಟು ಸರ್ ಹಿಂಗೆ ಹೋಗಿ ಮಾಡಿದೆ ಸರ್ ಅಂತ ಅವರು ವಿಲನ್ ತಾವು ನಾನು ಹೇಳ್ತೀನಿ ಆಕಾಶ್ ಪಿಕ್ಚರಲ್ಲಿ. ಆಮೇಲೆ ವಂಶಿಯಲ್ಲಿ ಪ್ರಕಾಶನ ಕರೆದು ಕೊಟ್ಟರು. ಅದು ಕವಳ ಅಂತ ಒಂದು ಕ್ಯಾರೆಕ್ಟ್ರು, ಅದು ರೌಡಿಸಮ್ ಕ್ಯಾರೆಕ್ಟರ್ ಕವಳ ಅಂತೇಳಿ. ನಾನೊಬ್ಬ ದೊಡ್ಡ ರೋಡಿ, ರಿಯಲ್ ಎಸ್ಟೇಟ್ನಲ್ಲಿ ಫುಲ್ ಬಿಜಿ ಇರ್ತೀನಿ, ಅವ್ರು ಇರ್ತಾರೆ ಅಫ್ತಾ ಮಾಡ್ಕೊಂಡು ಸೂಪರ್ ಆಗಿರ್ತೀನಿ. ಮಾಡ್ಬೇಕಾದ್ರೆ ಮೈಸೂರು ಪ್ಯಾಲೇಸ್ ಮುಂದೆ ಶೂಟಿಂಗು, ಪ್ಯಾಲೇಸ್ ಮುಂದೆ, ಅಲ್ಲಿಂದ ಅಪ್ಪವ್ರಿಗೂ ನನಗೂ ಚೇಂಜಿಂಗು. ನಾನು ಓಡ್ತೀನಿ, ಅವರು ಓಡ್ಬರ್ತಾರೆ ಹಿಡ್ಕೊಂಡು ದಾಮ ಹೊಡಿತಿದೆ, ಹಿಡ್ಕೊಂಡು ಬ್ಯಾಡ್ ನೋಡ್ಕೊಂಡು ಹೋಗ್ತಿರ್ತಾರೆ. ಅದೇನಪ್ಪ ಅಂದರೆ ಆಮೇಲೆ ತೊಗೊಂಡು ಸ್ಟೇಷನ್ಗೆ ಹಾಕ್ಬಿಡ್ತಾರೆ. ಹೋದಾಗ ರವಿಕಾರೆ ಪೊಲೀಸ್ ಜೈಲರು, ರವಿಕಾರೆ ಪರಪಕ್ಕದ ಜೈಲಲ್ಲಿ ಶೂಟಿಂಗ್ ನಡೀತಿರ್ತದೆ. ರವಿಕಾರೆ ನಾನು ನಿನ್ಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರು, ನೀನು ಯಾಕೆ ಹೋದೆ? ನಾನು ಯಾಕೆ ಹೋಗಲಿ, ಯಾವುದೋ ಒಂದು ಡೀಲಿಂಗ್ ಬಂದಿತ್ತು, ಅದು ಕುಡಿಕೊಂಡದೆ, ಡೀಲ್ ಮಾಡ್ತಿದ್ದೆ, ಬಂದರು ಹಿಂಗೆಲ್ಲ ಕಾಲಿಗೆಲ್ಲ ಗುಂಡು ಹೋದ್ಬಿಟ್ರು ಅಂತ ಹೇಳ್ತೀನಿ. ನೀನು ಹೋಗ್ಬೇಡ ಅಂತ ಹೇಳಿದ್ರು ಹೋಗಿದ್ದೆಲ್ಲೋ ಅಂತ ಬೈತಾನೆ. ಯಾರು? ರವಿಕಾಲೆ. ಅಲ್ಲಿ ಜೈಲರ್ ಅವರೇನೆ. ಅಲ್ಲಿಂದ ಅಷ್ಟು ಅಲ್ಲಿ ನಮ್ದು ಎಂಟು.